ಸಾಲ ಸೋಲ ಮಾಡಿ ರಾಸುಗಳು ತಂದಿವಿ. ಆಮೇಲೆ ಈಗಿನ ಇದರಲ್ಲಿ ದನ ಸಾಕದೇ ಕಷ್ಟ ಆಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದನ ತಂದಿವಿ. ಸುತ್ತ ಮಳೆ ಮುಂಡಿಯವೆ, ಚಿರತೆ ಕಾಟ, ಹಾವಿನ ಕಾಟ, ಇವೆಲ್ಲ ಸಮಸ್ಯೆ ಇದೆ ರೈತರಿಗೆ. ಕತ್ಲಲ್ಲಿ ಓಡಾಡ್ಬೇಕಾದ್ರೆ ಕಷ್ಟ ಇದೆ. ಹಂಗಾಗಿ ಈಗ ದಯವಿಟ್ಟು ಇದಕ್ಕೇನು ವ್ಯವಸ್ಥೆ ಮಾಡಬೇಕು ತಕ್ಷಣ ಮಾಡಿಕೊಡಿ ಅಂತ ಸ್ಥಳೀಯ ಆಡಳಿತದವರು ಯಾರವ್ರೆ ಅವ್ರ ಜವಾಬ್ದಾರಿ ತಗೊಂಡು ಮಾಡಿಕೊಡ್ಬೇಕಾಗಿ ಕೇಳ್ಕೊತೀವಿ. ಬೇಡೆ ತಾಲೂಕಿನ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಇಡೀ ಹೇಮಗಿರಿ ಜಾತ್ರೆ ಅಂದರೆ ತುಂಬ ಕಾಲದಿಂದ ಒಳ್ಳೆ ರೀತಿ ನಡ್ಕೊಂಡು ಬಂದಿರೋಂಥ ಜಾತ್ರೆ. ಹೋದ ಸಲ ತುಂಬ ಚೆನ್ನಾಗಿ ನಡೆದಿತ್ತು. ಈ ಸಲ ಒಂದು ನೀರಿನ ಸೌಕರ್ಯ ಇಲ್ಲ. ಒಂದು ಹೇಮಗಿರಿ ನಮ್ಮ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮೇಲೆ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ. ನಮ್ಮ ಪಂಚಾಯತಿಯವ್ರು ಕೇಳಿದ್ರೆ ನಮಗೆ ಇದು ಸಂಬಂಧಪಡಲ್ಲ ಅಂತಾರೆ. ನಮ್ಮ MLA ಕೇಳಿದ್ರೆ ಇವ್ರಿಗೆ ತಲೆ ಹಾಕೋಕ್ಕೆ ಅವ್ರಿಗೆ ಟೈಮ್ ಇಲ್ಲ ಅನ್ನಿಸ್ತಾ ಇದೆ. ಈ ಪರಿಸ್ಥಿತಿಲಿ ಇಡೀ ಜಾತ್ರೆ ಭಾಗವನ್ನು ನೋಡ್ಕೊಬನ್ನಿ, ಒಂದೇ ಒಂದು ಲೈಟ್ ಇಲ್ಲ. ನಮ್ಮ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮೇಲೆ ನೋಡಿ ಒಂದು ಲೈಟ್ ಇಲ್ಲ. ಈ ಪರಿಸ್ಥಿತಿಲಿ ನಮ್ಮ ಹೇಮಗಿರಿ ಜಾತ್ರೆ ಸಂತೆಗಿಂತ ಕೀಳಾಗಿ ನಡೀತಾ ಇದೆ. ಈ ಥರ ನಮಗೆ ದುಸ್ಥಿತಿ ತಂದುಕೊಟ್ಟಿರೋರು ಯಾರು ಅಂತ ನಮಗೆ ಅವಶ್ಯಕತೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಯಾರು ಏನು ಇದು ಸೂಕ್ತ ಕಾರಣ ಇಲ್ಲ ಮುಜರಾಯಿ ಇಲಾಖೆಯೋ ಇಲ್ಲ ಸ್ಥಳೀಯ MLA ಅವರು, ನನಗೆ ಮೂಲ ಮಾಹಿತಿ ನನಗೆ ಗೊತ್ತಾಗಿಲ್ಲ. ಇವತ್ತು ಪರಿಸ್ಥಿತಿ ನೋಡಿ ನಮ್ಮ ಜಾತ್ರೆ ನನಗೆ ಭಾಳ ಬೇಜಾರಾಯ್ತದೆ. ನಾನು ಬಂಡಿ ಹೊಳೆ ಯಜಮಾನ ನಾನೀಗ, ನನಗೆ ಪರಿಸ್ಥಿತಿ ಭಾಳ ಬೇಜಾರಾಗಿದೆ. ದಯವಿಟ್ಟು ಇದೇನು ಪರಿಸ್ಥಿತಿ ಅಂತವ ನಮ್ಮ ಮುಜರಾಯಿ ಇಲಾಖೆಯವರೇ ನನಗೆ ಆನ್ಸರ್ ಕೊಡಬೇಕು. ಜೈ ಹೇಮಗಿರಿ, ಜೈ ಹಳ್ಳಿಕಾರ್. ನೀರಿಲ್ಲ, ಲೈಟ್ ಇಲ್ಲ,